ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಶ್ರೀನಿವಾಸ ಮೂರ್ತಿ ಮಾತಾಡ್ತೇನೆ. ಮೊನ್ನೆ ಓಂ ಶಕ್ತಿ ದೇವಸ್ಥಾನಕ್ಕೆ ಹೋಗಿದ್ದೆ ತಮಿಳ್ನಾಡಲ್ಲಿ. ಹತ್ತಿ ಬೆಲೆ ದಾಟ್ತಾ ಇದ್ದಂಗೆ ನೋಡ್ರಿ, ಆ ಕಡೆ ಈ ಕಡೆ ನೋಡ್ರಿ, ಗದ್ದೆ ಪೈರು ನಾಟಿ ಮಾಡ್ಕೊಂಡು ಏನು ಸಮೃದ್ಧಿಯಾಗಿ ಬೆಳೆಗಳು ತೆಗಿತಾವ್ರೆ. ಕೆರೆ ಕುಂಟೆಗಳು ಎಲ್ಲ ನೀರು, ಹಳ್ಳಿಗೂ ನೀರು, ಕುಡಿಯೋ ನೀರು, ಇನ್ನೊಂದು ಮತ್ತೊಂದು ಎಲ್ಲ ಕಾವೇರಿ ನೀರೇ. ನಮ್ಮ ಕರ್ನಾಟಕದಿಂದ ಹೋಗಿರೋ ನೀರೇ ರೀ ಇದೆಲ್ಲನೂ. ಅವ್ರು ಇಷ್ಟೆಲ್ಲ ಬೆಳೆಗಳು ಬೆಳೀತಾ ಇದ್ದಾರೆ. ನಮ್ಮ ಕರ್ನಾಟಕದಲ್ಲಿ ಏನ್ರಿ ಬಂದಿರೋ ರಾಜಕೀಯ ವ್ಯಕ್ತಿಗಳಿಗೆ ಒಬ್ಬರೊಬ್ಬರು ಕಿತ್ಲಾಡ್ಕೊಂಡು ಸಾಯ್ತಾವ್ರಲ್ರಿ. ಜಾತಿಗಳಿಗೆ ಕಟ್ಬಿಟ್ಟು ಎಲ್ಲ ತಮಾಷೆ ನೋಡ್ಕೊಂಡು ಇವ್ರು ಬೆಳೆ ಬೇಯಿಸ್ಕೊತಾ ಇದ್ದಾರೆ. ನಮ್ಮ ಜನನೂ ಹಂಗೆ ಅವ್ರೆ. ಅವ್ರ ಹಿಂದೆ ಬಿದ್ದು ಹಿಂಗೆ ಹಾಳಾಗ್ತಾ ಇರೋದು ನಾವು ನೋಡ್ರಿ. ನಮ್ಮ ಕರ್ನಾಟಕದಿಂದ ಹೋಗಿರೋ ನೀರೇ ಈ ಥರ ಅವ್ರು ಬೆಳೆಗಳು ಬೆಳೀತಾ ಇದ್ದಾರೆ ಅಂದರೆ ನಮ್ಮ ಕರ್ನಾಟಕಕ್ಕೆ ಯಾಕಿಲ್ಲ ನೀರು? ಯಾಕೆ ಈ ಥರ ಡ್ಯಾಮ್ಗಳು ಕಟ್ಟೋಕ್ಕೆ ಪ್ಲ್ಯಾನ್ಗಳು ಮಾಡ್ತಾ ಇಲ್ಲ? ರಾಜಕೀಯದಲ್ಲಿ ಇದ್ದಾಗ ಒಂದು, ಇಲ್ಲದೇ ಇದ್ದಾಗ ಒಂಥರ ಯೋಚನೆಗಳು ಎಲ್ಲ ಬಂದಿರೋದು. ಅವೆಲ್ಲ ಬಿಟ್ಟು ಒಳ್ಳೆ ಡ್ಯಾಮ್ಗಳೆಲ್ಲ ಕಟ್ಟಿ ನಮ್ಮ ಕರ್ನಾಟಕದಲ್ಲಿ ನೀರು ಉಳಿಸಿದ್ದೆ ಆದರೆ ನಾವು ಈ ಥರ ಬೆಳೆಗಳು ಬೆಳಿಬೋದು.